ಒಂದು ಕಾಲ ಇತ್ತು 20 ಅಡಿ ಬಾವಿಯನ್ನ ತೆಗೆಯಲು 20 ದಿವಸಗಳೇ ಬೇಕಾಗಿದ್ದವು. ಕಾಲಕ್ರಮೇಣ ಹೊಸ ಮಷೀನ್ಗಳು ಬಂದ ನಂತರ ಈ ಕೆಲಸ ಈಗ ಆರಾಮವಾಗಿದೆ. ಆದರೂ ಸುರಂಗಗಳನ್ನು ತೆಗೆಯಲು ಹಿಂದೆ ಜನ ತುಂಬಾನೇ ಕಷ್ಟಪಡುತ್ತಿದ್ದರು. ಕೇವಲ 1 ಕಿಲೋಮೀಟರ್ ಸುರಂಗ ತೆಗೆಯಲು 5 ರಿಂದ 10 ವರ್ಷಗಳೇ ಬೇಕಾಗಿದ್ದವು. ಆಮೇಲೆ ಖಾಲಿ ಇದ್ದ ಜಾಗದಲ್ಲಿ ಡೈನಾಮೈಟ್ ಅನ್ನ ಬ್ಲಾಸ್ಟ್ ಮಾಡಿ ಸುರಂಗಗಳನ್ನ ಮಾಡುತ್ತಿದ್ದರು. ಆದರೆ ದಟ್ಟವಾದಂತಹ ನಗರ ಪ್ರದೇಶಗಳಲ್ಲಿ ಖಾಲಿ ಜಾಗ ಸಿಗುವುದು ಕಷ್ಟ. ಅಂತಹದ್ರಲ್ಲಿ ಸುರಂಗ ಮಾಡುವುದು ತುಂಬಾನೇ ಕಷ್ಟ, ಬ್ಲಾಸ್ಟ್ ಮಾಡುವುದು ಕಷ್ಟ. ಆದರೂ ಇಂತಹ ಜಾಗಗಳಲ್ಲಿ ಮೆಟ್ರೋ ಟ್ರೈನ್ಗಳಿಗಾಗಿ ಸುರಂಗ ಮಾರ್ಗಗಳನ್ನು ನಾವು ಈಗ ಸುಲಭವಾಗಿ ಮಾಡುತ್ತಿದ್ದೇವೆ ಅಂದರೆ ಅದಕ್ಕೆ ಕಾರಣ ಈಗಿರುವ ದೈತ್ಯಾಕಾರ ಮಷೀನ್ಗಳು. ಈ ಮಷೀನ್ಗಳನ್ನ ಏನೆಂದು ಕರೆಯುತ್ತಾರೆ, ಹೇಗೆ ಈ ಮಷೀನ್ಗಳು ಕೆಲಸ ಮಾಡುತ್ತವೆ, ಯಾವ ರೀತಿ ಮೆಟ್ರೋಗಳಿಗಾಗಿ ದೊಡ್ಡ ನಗರಗಳಲ್ಲಿ ಮನೆಯ ಕೆಳಗೆ, ಅಪಾರ್ಟ್ಮೆಂಟ್ ಕೆಳಗೆ, ರಸ್ತೆಯ ಕೆಳಗೆ ಯಾವ ರೀತಿ ಸುರಂಗಗಳನ್ನ ಯಾರಿಗೂ ಗೊತ್ತಿಲ್ಲದ ಹಾಗೆ ಕೊರೆಯುತ್ತಾರೆ ಎನ್ನುವುದನ್ನ ನೀವು ನೋಡಬೇಕೆಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಈ ಮಷೀನ್ಗಳನ್ನ TBM ಅಂತ ಕರೆಯುತ್ತಾರೆ, ಅಂದರೆ ಟನಲ್ ಬೋರಿಂಗ್ ಮಷೀನ್ ಎಂದರ್ಥ. ಈ ಟನಲ್ ಬೋರಿಂಗ್ ಮಷೀನ್ ಉದ್ದ ಸರಿಸುಮಾರು 80 ರಿಂದ 100 ಮೀಟರ್ಗಳಷ್ಟು ಉದ್ದ ಇರುತ್ತದೆ. ಇದನ್ನ ಸರಿಸುಮಾರು 60 ರಿಂದ 70 ಅಡಿ ಭೂಮಿಯನ್ನ ಅಗೆದು ಈ ಟನಲ್ ಬೋರಿಂಗ್ ಮಷೀನ್ಗಳನ್ನ ಅಳವಡಿಸಲಾಗುತ್ತದೆ. ಈ ಟನಲ್ ಬೋರಿಂಗ್ ಮಷೀನ್ ಅನ್ನು ಅಳವಡಿಸಲು ಸರಿಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದವಾದಂತಹ ಆಳವನ್ನ ಅಗೆದು ಜೊತೆಗೆ 150 ರಿಂದ 200 ಅಡಿಯಷ್ಟು ಅಗಲ ಮೊದಲೇ ಒಂದು ಸುರಂಗವನ್ನ ತೆಗೆದು ಆಮೇಲೆ ಈ ಡ್ರಿಲ್ಲಿಂಗ್ ಮಷೀನ್ ಅನ್ನ ಅಳವಡಿಸಲಾಗುತ್ತದೆ. ಈ ವರ್ತುಲಾಕಾರದ ಮಷೀನ್ ಮುಂದುಗಡೆ ಕೆಲವೊಂದು ಹೈಡ್ರೋಲಿಕ್ ಕಟರ್ಸ್ ಗಳನ್ನ ಅಳವಡಿಸಲಾಗಿದೆ. ಈ ರೀತಿಯಾದ ಕಟರ್ಸ್ ಗಳು ತಮ್ಮ ಮುಂದೆ ಬರುವ ಮಣ್ಣಾಗಲಿ, ಕಲ್ಲಾಗಲಿ ಅಥವಾ ಯಾವುದೇ ಖನಿಜವನ್ನಾಗಲಿ ಅದು ಆರಾಮವಾಗಿ ಕತ್ತರಿಸಿ ಬಿಸಾಕುತ್ತದೆ. ಈ ಮಷೀನ್ ಎದುರುಗಡೆ ಬರೋಬ್ಬರಿ ಚಿಕ್ಕ ಹಾಗೂ ದೊಡ್ಡ ಕಟ್ಟಡಗಳು ಸೇರಿ ಒಟ್ಟು 85 ರಿಂದ 100 ಕಟ್ಟಡಗಳು ಇರುತ್ತವೆ. ಈ ಕಟ್ಟಡಗಳ ಮೂಲಕ ಹಾದು ಅದು ಹಿಂದೆ ಅಳವಡಿಸಿದಂತಹ ಕೆಲವೊಂದು ದೊಡ್ಡ ಬಕೆಟ್ಗಳಲ್ಲಿ ಹೋಗಿ ಬೀಳುತ್ತದೆ. ಹೀಗೆ ಆ ಕಲ್ಲು ಹಾಗೂ ಮಣ್ಣು ಆ ಬಕೆಟ್ಗಳನ್ನ ಸೇರುವ ಮೂಲಕ ಅವುಗಳನ್ನ ಇನ್ನೊಂದು ಕನ್ವೇಯರ್ ಬೆಲ್ಟ್ ಮೂಲಕ ಮಷೀನಿನ ಹಿಂದುಗಡೆ ಅವುಗಳನ್ನ ಸಾಗಿಸಲಾಗುತ್ತದೆ. ಆಮೇಲೆ ಇವುಗಳನ್ನ ಟಿಪ್ಪರ್ಗಳ ಮೂಲಕ ಅಥವಾ ಟ್ರಕ್ ಅಥವಾ ಟ್ರ್ಯಾಕ್ಟರ್ಗಳ ಮೂಲಕ ಈ ಮಣ್ಣನ್ನ ಖಾಲಿ ಜಾಗಕ್ಕೆ ಸಾಗಿಸಲಾಗುತ್ತದೆ. ಇತ್ತೀಚೆಗೆ ಈ ಮಣ್ಣಿಗೂ ಕೂಡ ಭಾರಿ ಡಿಮಾಂಡ್ ಆಗಿದೆ. ಕಾರಣ ಇದರಲ್ಲಿ ಹಲವಾರು ಖಜಿನೆಗಳು ಸಿಗುವ ಚಾನ್ಸಸ್ಗಳು ಜಾಸ್ತಿ ಆಗಿವೆ. ಈ ಟನಲ್ ಬೋರಿಂಗ್ ಮಷೀನ್ ಕೇವಲ ಕಲ್ಲು ಅಥವಾ ಮಣ್ಣನ್ನು ಮಾತ್ರ ಕತ್ತರಿಸುವುದಿಲ್ಲ ಹಾಗೂ ಸುರಂಗವನ್ನು ಮಾತ್ರ ಮಾಡುವುದಿಲ್ಲ. ಜೊತೆಗೆ ಇದರ ಹಿಂದೆ ಅಂದ್ರೆ 60 ಅಡಿ ಹಿಂದುಗಡೆ ಸುರಂಗ ಮಾರ್ಗ ತೆಗೆಯುತ್ತಿದ್ದಂತೆಯೇ ಅದನ್ನ ಒಂದು ಕಾಂಕ್ರೀಟ್ ಸಿಮೆಂಟ್ ಇಂದ ಮುಚ್ಚಲಾಗುತ್ತದೆ. ಅಂದ್ರೆ ಮುಂದೆ ಯಾವುದೇ ಕಲ್ಲಾಗಲಿ ಅಥವಾ ಮಣ್ಣಾಗಲಿ ವಾಪಸ್ಸು ಸುರಂಗದಲ್ಲಿ ಬೀಳಬಾರದು ಎಂದು ಈ ರೀತಿ ಮೊದಲನೇ ಹಂತದಲ್ಲಿ ಸುರಂಗವನ್ನ ಗಟ್ಟಿ ಮಾಡುತ್ತದೆ. ಇಲ್ಲಿ ಈ ಸಿಮೆಂಟ್ ಸ್ಪ್ರೇ ಮಾಡುತ್ತಿದ್ದ ಹಾಗೆ ಕೆಲವೇ ನಿಮಿಷಗಳಲ್ಲಿ ಅದು ಗಟ್ಟಿಯಾಗುತ್ತದೆ. ಆಮೇಲೆ ಈ ಟನಲ್ ನ ವರ್ತುಲಾಕಾರದಲ್ಲಿ ಗಟ್ಟಿ ಮಾಡಲು ಕೆಲವು ಕಾಂಕ್ರೀಟ್ ಬ್ಲಾಕ್ ಗಳನ್ನ ಹಾಕಲಾಗುತ್ತದೆ. ಅಂದರೆ ಮುಂದೆ ಯಾವತ್ತಾದರೂ ಭೂಕಂಪವಾಗಲಿ ಅಥವಾ ಯಾವುದೇ ನ್ಯಾಚುರಲ್ ಕೆಲಾಮಿಟಿ ಆಗಲಿ ಬಂದಲ್ಲಿ ಸುರಂಗವು ಮುಚ್ಚಬಾರದು ಎಂದು ಈ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಮೊದಲೇ ಹೊರಗಡೆಯಿಂದ ಮಾಡಿ ಟ್ರಕ್ ಗಳ ಮೂಲಕ ಈ ಸುರಂಗದಲ್ಲಿ ಸಾಗಿಸಲಾಗುತ್ತದೆ. ಹೀಗೆ ಒಳಗೆ ಬಂದಂತಹ ಈ ಕಾಂಕ್ರೀಟ್ ಬ್ಲಾಕ್ ಗಳನ್ನ ಟನಲ್ ಬೋರಿಂಗ್ ಮಷೀನ್ ಸುರಂಗದ ಸುತ್ತಲೂ ಅಳವಡಿಸುತ್ತದೆ. ಇದನ್ನು ಅಳವಡಿಸಲು ಯಾವುದೇ ಮನುಷ್ಯನ ಸಹಾಯವೇ ಬೇಕಾಗಿಲ್ಲ. ಸಂಪೂರ್ಣವಾಗಿ ಇದು ಮಷೀನ್ ಕಂಪ್ಯೂಟರ್ ಸಹಾಯದಿಂದ ಮಾಡಲಾಗುತ್ತದೆ. ಸ್ನೇಹಿತರೆ, ಈ ಅದ್ಭುತವಾದಂತಹ ಟೆಕ್ನಾಲಜಿ ಉಳ್ಳಂತಹ ಈ ಟನಲ್ ಬೋರಿಂಗ್ ಮಷೀನ್ ಸುಮಾರು 70 ರಿಂದ 90 ಕೋಟಿ ರೂಪಾಯಿಯಷ್ಟು ಬೆಲೆ ಬಾಳುತ್ತದೆ. ಹೀಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕ್ರಮಿಸುವ ಈ ಟನಲ್ ಬೋರಿಂಗ್ ಮಷೀನ್ ಕೊನೆಗೆ ತನ್ನ ಗುರಿಯನ್ನು ತಲುಪಿದಾಗ ಮತ್ತೆ ಇದನ್ನ ಬೇರೆ ಪಾರ್ಟ್ಸ್ ಗಳನ್ನಾಗಿ ಮಾಡಿ ಹೊರಗೆ ತೆಗೆಯಲಾಗುತ್ತದೆ. ಮತ್ತೆ ಇದನ್ನ ಮುಂದೆ ಅಸೆಂಬಲ್ ಮಾಡಿಯೇ ಆಮೇಲೆ ಟನಲ್ ಬೋರಿಂಗ್ ಅನ್ನ ಸ್ಟಾರ್ಟ್ ಮಾಡುತ್ತಾರೆ. ಸ್ನೇಹಿತರೆ, ಈ ಟನಲ್ ಬೋರಿಂಗ್ ಹೇಗಿತ್ತು ಅಂದ ಹಾಗೆ ಈ ಟನಲ್ ಬೋರಿಂಗ್ ಮಷೀನ್ ಅನ್ನ ನಮ್ಮ ಬೆಂಗಳೂರು ಮೆಟ್ರೋ ಸುರಂಗ ಮಾರ್ಗವನ್ನು ತೆಗೆಯಲು ಕೂಡ ಬಳಸಲಾಗಿದೆ. ನಿಮಗೇನಾದರೂ ಅವಕಾಶ ಸಿಕ್ಕರೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಟನಲ್ ಬೋರಿಂಗ್ ಅನ್ನ ನೀವು ಕಾಣಬಹುದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.